ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ಸುಲಭವಾಗಿರುವ ಆದರೆ ತುಂಬ ರುಚಿಕರವಾಗಿರುವ ಈರುಳ್ಳಿ ಪಲ್ಯವನ್ನು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ದಪ್ಪವಾಗಿ ಕೂದಿಕೊಂಡಿರುವ ಈರುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿರಿ. ಈರುಳ್ಳಿಯು ಪಿಂಕ್ ಕಲರ್ಗೆ ಬಂದಾಗ ಅವುಗಳನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿರಿ. ನಂತರ ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರಲ್ಲಿ ಸಣ್ಣ ಕಟ್ ಮಾಡಿಕೊಂಡಿರುವ ಈರುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿರಿ. ನಂತರ ಅದರಲ್ಲಿ ಕಟ್ ಮಾಡಿರುವ ಶುಂಠಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿರಿ. ನಂತರ ಅದಕ್ಕೆ 2 ಟೊಮೆಟೊ ಪ್ಯೂರಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿಕೊಳ್ಳಿರಿ. ಆ ಟೊಮೆಟೊ ಎಣ್ಣೆ ಬಿಟ್ಟಾಗ ಅದರಲ್ಲಿ 1 ಚಮಚ ಗರಂ ಮಸಾಲ, 1 ಚಮಚ ಸಾಂಬಾರ್ ಮಸಾಲ, 1 ಚಮಚ ಖಾರದ ಪುಡಿ, 1 ಚಮಚ ಅರಿಶಿನ ಪುಡಿ, 1 ಚಮಚ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಚೆನ್ನಾಗಿ ಬೇಯಿಸಿಕೊಳ್ಳಿ. ಮಸಾಲೆಯು ಎಣ್ಣೆ ಬಿಡಲು ಪ್ರಾರಂಭಿಸಿದಾಗ ಅದರಲ್ಲಿ 4 ಚಮಚ ಮೊಸರನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಅದರಲ್ಲಿ ಹಸಿ ವಟಾಣೆ ಮತ್ತು ಹುರಿದಿಟ್ಟುಕೊಂಡಿರುವ ಈರುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ಅದರಲ್ಲಿ 1 ಬಟ್ಟಲ ನೀರನ್ನು ಹಾಕಿ 4 ರಿಂದ 5 ನಿಮಿಷದವರೆಗೆ ಕುದಿಸಿಕೊಳ್ಳಿ. ಚೆನ್ನಾಗಿ ಕುದಿಸಿಕೊಂಡ ನಂತರ ಅದರಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿಯನ್ನು ಹಾಕಿ ತಿರುಗಿಸಿಕೊಳ್ಳಬೇಕು. ಈಗ ನಮ್ಮ ಈರುಳ್ಳಿ ಪಲ್ಯವು ತಿನ್ನಲು ರೆಡಿಯಾಗಿದೆ. ಇದನ್ನು ನಾವು ಚಪಾತಿ, ರೊಟ್ಟಿ ಜೊತೆ ತಿನ್ನಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.